ಕತ್ತಲೆಯ ರಾತ್ರಿಯಲ್ಲಿ ಒಂದು ಕಪ್ಪು ಕಥೆ ಬೆಳಗಿತ್ತು. ಗೊಂಬೆಯಲ್ಲಿ ಅಡಗಿತ್ತು ರಹಸ್ಯವಾದ ಒಂದು ಕಥೆ. ಕನಸಿನಲ್ಲಿ ನೆರಳಾಗಿ ಹಿಂಬಾಲಿಸುತ್ತಿದ್ದ ಭಯ ಹಿಮಾಂಶಿಯ ಪ್ರಪಂಚದಲ್ಲಿ ನರಕವಾಗಿ ಕಾಡಿತ್ತು. ಮಂತ್ರಗಳ ಬೆಳಕಿನಲ್ಲಿ ಸತ್ಯ ಹೊರಬಂತು, ಆದರೆ ಕೊನೆಗೆ ಕೆಟ್ಟದು ತನ್ನ ರಹಸ್ಯ ಬಚ್ಚಿಟ್ಕೊಂಡಿತ್ತು. ಹಿಮಾಂಶಿ ಹೆದರುಕೊಂಡು ನಿದ್ದೆಯಿಂದ ಎದ್ದೇಳ್ತಾಳೆ. ಅವಳು ಬೆವತು ನೀರಾಗಿರ್ತಾಳೆ ಮತ್ತೆ ತುಂಬಾ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅವಳಮ್ಮ ಅವಳ ರೂಮಿಗೆ ಬರ್ತಾಳೆ. ಅವಳು ಹೆದರುಕೊಂಡಿರೋದನ್ನ ನೋಡ್ತಾಳೆ. ಅಯ್ಯೋ ಹಿಮಾಂಶಿ ಮಗಳೇ, ಏನಾಯ್ತು? ಗೊತ್ತಿಲ್ಲ ಅಮ್ಮ, ಮತ್ತದೇ ಕೆಟ್ಟ ಕನಸು. ಯಾಕೆ ಹೀಗಾಗ್ತಾ ಇದೆಯೋ ಗೊತ್ತಿಲ್ಲ. ನಾನಿವತ್ತು ಸ್ವಾಮಿಗಳ ಹತ್ರ ಮಾತಾಡಿದ್ದೀನಿ. ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಸರಿಮ್ಮ. ಇಬ್ಬರೂ ಆ ಮಾತಿಗೆ ಒಪ್ಕೋತಾರೆ. ಮತ್ತೆ ಹಿಮಾಂಶಿ ಅಮ್ಮ ರೂಮಿಂದ ಹೊರಗೆ ಹೋಗ್ತಾಳೆ. ಸಾಯಂಕಾಲ ಹಿಮಾಂಶಿ ತನ್ನ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗ್ತಾಳೆ. ಇಬ್ರು ಒಳಗಡೆ ಹೋಗಿ ಈಶ್ವರನ ಪೂಜೆ ಮಾಡ್ತಾರೆ. ಆಮೇಲೆ ಹೊರಗೆ ಕೂತ್ಕೊಳ್ಳೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಸ್ವಾಮಿಗಳು ಧ್ಯಾನ ಮಾಡ್ತಾ ಕೂತಿರ್ತಾರೆ. ಹಿಮಾಂಶಿ ಮತ್ತವರಮ್ಮ ಅವರ ಹತ್ರ ಹೋಗ್ತಾರೆ. ಅವರನ್ನ ನೋಡಿ ಸ್ವಾಮಿಗಳು ಕಣ್ಣು ತೆಗಿತಾರೆ. ಬಾ ಮಗಳೇ, ಕೂತ್ಕೋ ಇಲ್ಲಿ. ಹೇಳು, ಏನು ಅಡಚಣೆ ಆಗ್ತಾ ಇದೆ? ಸ್ವಾಮಿಗಳೇ, ಕಳೆದ ಕೆಲವು ದಿನಗಳಿಂದ ನನ್ನ ಮಗಳು ಹಿಮಾಂಶಿಗೆ ಕೆಟ್ಟ ಕನಸು ಬೀಳ್ತಾ ಇದೆ. ಸ್ವಾಮಿಗಳು ಹಿಮಾಂಶಿ ಕಡೆ ನೋಡ್ತಾರೆ ಮತ್ತವಳನ್ನ ಕೇಳ್ತಾರೆ. ಯಾವ ರೀತಿಯ ಕನಸುಗಳು ಬೀಳ್ತಾ ಇದ್ದಾವೆ ಮಗು? ಸ್ವಲ್ಪ ಸರಿಯಾಗಿ ಹೇಳ್ತೀಯಾ? ಸ್ವಾಮಿಗಳೇ, ಇದೆಲ್ಲ ನನ್ನ 26ನೇ ವರ್ಷದ ಹುಟ್ಟದಬ್ಬ ಆದ್ಮೇಲೆ ಶುರುವಾಯ್ತು. ಒಂದು ವಿಚಿತ್ರವಾದ ನೆರಳು ನನ್ನ ಹಿಂದೆನೇ ಬರ್ತಾ ಇರುತ್ತೆ ಯಾವಾಗ್ಲೂ. ಮತ್ತೆ ನನ್ನ ಕನ್ಸಲ್ಲಿ ಒಂದು ಆಟ ಸಾಮದ ಕಾರ್ ಬರುತ್ತೆ. ಅದು ಮತ್ತೆ ಮತ್ತೆ ಒಂದೇ ಮಾತು ಹೇಳುತ್ತೆ, ನನ್ ಮದ್ವೆ ಆದ್ರೆ ನಾನ್ ವಿಧವೆ ಆಗ್ತೀನಿ ಅಂತ. ಹೀಗೆ ಯಾಕೆ ಆಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ನಾನು ಈ ವಿಷಯದ ಕಡೆ ಗಮನ ಕೊಡ್ತೀನಿ. ಹಾಗೂ ನನಗೆ ಏನಾದರೂ ಗೊತ್ತಾದ ಕೂಡಲೇ ನಾನು ನಿಮ್ಮನ್ನ ಕರೆದು ಹೇಳ್ತೀನಿ. ಸ್ವಾಮಿಗಳೇ, ಏನಾದ್ರೂ ದೊಡ್ಡ ವಿಪತ್ತಾ? ಹಿಮಾಂಶಿಗೋಸ್ಕರ ನಾವು ಹುಡುಗನ್ ನೋಡ್ತಾ ಇದ್ದೀವಿ. ಏನಾದ್ರೂ ತೊಂದರೆ ಆಗತ್ತಾ? ನನ್ನ ಕೇಳಿದ್ರೆ ಸ್ವಲ್ಪ ದಿನಗಳವರೆಗೆ ಹುಡುಗನ್ನ ನೋಡೋದನ್ನ ನಿಲ್ಲಿಸ್ಬಿಡಿ. ನನಗೆ ಇದರ ಬಗ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅವಳು ಕೈ ಮುಗಿದು ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾಳೆ. ಮತ್ತಿಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ. ರಾತ್ರಿ ಹಿಮಾಂಶಿ ತನ್ನ ರೂಮಲ್ಲಿ ಕೂತ್ಕೊಂಡು ಏನೋ ಓದ್ತಾ ಇರ್ತಾಳೆ. ಆಗ್ಲೇ ಅವಳಿಗೆ ಯಾರೋ ಬಾಗ್ಲು ತೆಗೆದ್ರು ಅಂತ ಅನ್ಸುತ್ತೆ. ಅವಳು ಹಿಂದೆ ತಿರುಗಿ ನೋಡಲ್ಲ. ಅದು ಅಮ್ಮನೇ ಅನ್ಕೊಂಡ್ಬಿಡ್ತಾಳೆ. ಹಾಲು ಟೇಬಲ್ ಮೇಲೆ ಇಟ್ಬಿಡಮ್ಮ, ನಾನು ಆಮೇಲೆ ಕುಡಿತೀನಿ. ಅವಳಿಗೆ ಯಾರೂ ಉತ್ತರ ಕೊಡಲ್ಲ. ಅವಳು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಅದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಹಿಮಾಂಶಿ ಲಿವಿಂಗ್ ರೂಮ್ಗೆ ಬರ್ತಾಳೆ. ಅವಳು ಅಮ್ಮನ್ನ ಹುಡ್ಕೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳಿಗೆ ಅವರಮ್ಮ ಸಿಗೋಲ್ಲ. ಅಮ್ಮ ಅಮ್ಮ. ಆಗ ಅವರಮ್ಮ ಕಿಚನ್ನಿಂದ ಅವಳಿಗೆ ಉತ್ತರ ಕೊಡ್ತಾಳೆ. ಏನಮ್ಮ? ಹೀಗೆ ಹೇಳ್ತಾ ಅವರಮ್ಮ ಕಿಚನ್ನಿಂದ ಹೊರಗಡೆ ಬರ್ತಾಳೆ. ಅವಳ ಕೈಯಲ್ಲಿ ಒಂದು ಟ್ರೇ ಇರುತ್ತೆ. ಅದರಲ್ಲಿ ಒಂದು ಗ್ಲಾಸ್ ಹಾಲು ಇರುತ್ತೆ. ತಗೋ ಮಗಳೇ, ಹಾಲು ತಗೋ, ಬೇಗ ಕುಡಿ. ಮತ್ತೆ ಬೇಗ ನಿದ್ದೆ ಮಾಡು. ನಾಳೆ ಬೆಳಗ್ಗೆ ನಾವು ಅಜ್ಜಿ ಮನೆಗೂ ಹೋಗ್ಬೇಕು. ಅಮ್ಮ, ನೀವು ಈಗಿನ್ನು ನನ್ನ ರೂಮ್ ಒಳಗೆ ಬಂದಿದ್ರಾ? ನಾನು ಯಾಕೆ ನಿನ್ನ ರೂಮ್ ಒಳಗೆ ಬರ್ತೀನಿ? ಏನಾಯ್ತಮ್ಮ? ಅಮ್ಮ, ಈಗಿನ್ನು ನನಗೆ ಯಾರೋ ನನ್ನ ರೂಮ್ ಒಳಗೆ ಬಂದ್ರು ಅನ್ನಿಸ್ತು. ಮತ್ತೆ ನಾನು ಮಾತಾಡಿಸಿದಾಗ ಯಾರು ಉತ್ತರನೇ ಕೊಡ್ಲಿಲ್ಲ. ಅದು ಹೇಗೆ ಸಾಧ್ಯ ಅಮ್ಮ? ಹೋಗ್ಲಿ ಬಿಡಮ್ಮ, ಬರೀ ನನ್ನ ಭ್ರಮೆ ಅನ್ಸುತ್ತೆ. ಹಿಮಾಂಶಿ ಅಮ್ಮ ಅವಳಿಗೆ ಹಾಲಿನ ಗ್ಲಾಸ್ ಕೊಡ್ತಾಳೆ. ಆಮೇಲೆ ಹಿಮಾಂಶಿ ಅಲ್ಲಿಂದ ಹೊರಟೋಗ್ತಾಳೆ. ಹಿಮಾಂಶಿ ಕೈಯಲ್ಲಿ ಹಾಲಿನ ಗ್ಲಾಸ್ ತಗೊಂಡು ತನ್ನ ರೂಮಿಗೆ ವಾಪಸ್ ಹೋಗ್ತಾಳೆ. ಅವಳು ಒಳಗಡೆ ಬಂದ ತಕ್ಷಣ ಹೆದರಿಕೆಯಿಂದ ಅವಳ ಕಣ್ಣುಗಳು ದೊಡ್ಡದಾಗುತ್ತೆ. ಅವಳ ಮಂಚದ ಮೇಲೆ ಒಂದು ಹರಿದು ಬಿದ್ದ ಬೊಂಬೆನ ಇಡಲಾಗಿರುತ್ತೆ. ಅದರ ಸುತ್ತ ಎಲ್ಲ ಕಡೆ ರಕ್ತದ ಕಲೆಗಳಿರುತ್ತೆ. ಅವಳ ಕೈಯಿಂದ ಹಾಲಿನ ಗ್ಲಾಸ್ ಬಿದ್ದು ಹೋಗುತ್ತೆ. ಮಾರನೇ ದಿನ ಬೆಳಗ್ಗೆ ಹಿಮಾಂಶಿ ತನ್ನ ಮನೆಯ ಹೊರಗೆ ಕೂತ್ಕೊಂಡಿರ್ತಾಳೆ. ಮತ್ತೆ ಹೆದರಿಕೆಯಿಂದ ನಡುಗ್ತಾ ಇರ್ತಾಳೆ. ಅವಳಮ್ಮ ಅವಳ ಪಕ್ಕದಲ್ಲೇ ಕೂತ್ಕೊಂಡು ಅವಳನ್ನ ಹಿಡ್ಕೊಂಡಿರ್ತಾಳೆ. ಮತ್ತವಳಿಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅವರ ಸುತ್ತಮುತ್ತ ಜನ ಎಲ್ಲ ಯೋಚನೆಯಿಂದ ನೋಡ್ತಾ ಇರ್ತಾರೆ. ಸ್ವಾಮಿಗಳು ಮನೆ ಒಳಗಡೆ ಇರ್ತಾರೆ. ಅವರು ಮನೆಯೆಲ್ಲ ಸುತ್ತಾಡಿ ಪ್ರತಿಯೊಂದು ಜಾಗನೂ ಗಮನಿಸ್ತಿರ್ತಾರೆ.
ಅವರಿಗೆ ಅಲ್ಲಿನ ಗಾಳಿ ವಿಚಿತ್ರ ಮತ್ತೆ ನಕಾರಾತ್ಮಕವಾಗಿ ಕಾಣುತ್ತೆ. ಅವರು ತಮ್ಮ ಬ್ಯಾಗಿಂದ ಒಂದು ಬಾಟಲ್ ತೆಗಿತಾರೆ ಮತ್ತದರಿಂದ ರೂಮಲ್ಲಿ ನೀರನ್ನ ಪ್ರೋಕ್ಷಿಸ್ತಾರೆ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದೀಯಾ? ಅವರಿಗೆ ತಮ್ಮ ಕಿವಿಯಲ್ಲಿ ಮೆತ್ತಗೆ ಪಿಸುಗುಟ್ಟಿದ ಧ್ವನಿ ಕೇಳುತ್ತೆ. ಅವರ ದೃಷ್ಟಿ ಹಿಮಾಂಶಿ ಮಂಚದ ಮೇಲೆ ಬೀಳುತ್ತೆ. ಹಿಮಾಂಶಿ ಈಗಲೂ ನಡುಕ್ತಾನೆ ಇದ್ದಾಳೆ. ಅವಳ ಕಣ್ಣಲ್ಲಿ ಭಯ ಎದ್ದು ಕಾಣ್ತಿದೆ. ಸ್ವಾಮಿಗಳು ಮನೆಯಿಂದ ಹೊರಗಡೆ ಬರ್ತಾರೆ. ಹಿಮಾಂಶಿ ಅಮ್ಮ ತಕ್ಷಣ ಅವರ ಹತ್ರ ಹೋಗ್ತಾಳೆ ಮತ್ತೆ ಅವರನ್ನ ಪ್ರಶ್ನೆ ಮಾಡ್ತಾಳೆ. ಸ್ವಾಮಿಗಳೇ, ಏನಾಗಿದೆ ಅಂತ ದಯವಿಟ್ಟು ಹೇಳಿ. ನಮಗೇನಾದ್ರೂ ಅಪಾಯ ಇದೆಯಾ? ನಂಗೆ ನಿಜ ಹೇಳಿ. ನಿಮಗೆ ಯಾರ ಜೊತೆನಾದ್ರೂ ಶತ್ರುತ್ವ ಇದೆಯಾ? ನಾವು ಹಾಗೆ ಸುಮ್ಮನೆ ಯಾರಿಗಾದ್ರೂ ಶತ್ರುತ್ವ ಹೇಗಾಗುತ್ತೆ? ನಾವು ಯಾವಾಗಲೂ ಎಲ್ಲರ ಜೊತೆ ತುಂಬಾ ಚೆನ್ನಾಗೇ ಇರ್ತೀವಿ. ಆದರೆ ವಿಷಯ ಏನು ಸ್ವಾಮಿಗಳೇ? ಸ್ವಾಮಿಗಳು ಚಿಂತಿತರಾದ ಹಾಗೆ ಕಾಣ್ತಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಕೆಲವರು ಹಿಮಾಂಶಿ ರೂಮಲ್ಲಿ ನೆಲ ಅಗಿತಾ ಇರ್ತಾರೆ. ಅವರು ಕೆಲವು ಫೀಟ್ಗಳಷ್ಟು ಅಗಿತಾರೆ. ಅವರಿಗೆ ಅದರೊಳಗೆ ಒಂದು ಗೊಂಬೆ ಕಾಣುತ್ತೆ. ಅದರಲ್ಲಿ ಮನುಷ್ಯರ ಮೂಳೆಗಳಿರುತ್ತೆ. ಅದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಹಿಮಾಂಶಿ ಮತ್ತೆ ಅವಳಮ್ಮ ಇಬ್ಬರಿಗೂ ಇದನ್ನ ನೋಡಿ ತುಂಬಾ ಹೆದರಿಕೆ ಆಗುತ್ತೆ. ಈ ಗೊಂಬೆ ಮೇಲೆ ಮಾಟ ಮಂತ್ರನ ಮಾಡಿ ಇಲ್ಲಿ ಹೂತಿಟ್ಟಿದ್ರು. ನಿಮ್ಗೆ ಏನಾದ್ರೂ ನೆನ್ಪಿದ್ಯಾ ಇಲ್ಲಿ ಏನ್ ನಡೆದಿತ್ತು ಅಂತ? ಹಿಮಾಂಶಿ ಅಮ್ಮ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ. ಬಹುಶಃ ಯಾರು ಅಂತ ನಂಗೆ ಗೊತ್ತು. ಇವತ್ತಿಂದ 13 ವರ್ಷಕ್ಕೆ ಮುಂಚೆ ನಮ್ಮ ಮನೇಲಿ ರಿನೋವೇಷನ್ ಮಾಡ್ತಾ ಇದ್ವಿ. ಆಗ ನಾವು ಒಬ್ಬ ಹೆಂಗಸಿಗೆ ನಮ್ಮ ಹೊರಗಿನ ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ವಿ. ಆದರೆ ಅವಳಲ್ಲಿ ಮಾಟ ಮಂತ್ರ ಮಾಡುವಾಗ ಸಿಕ್ಕಾಕೊಂಡಿದ್ಲು. ಅದರಿಂದ ಕೋಪ ಬಂದು ನಾನು ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ದೆ. ಬಹುಶಃ ಅವಳೇ ಇದನ್ನೆಲ್ಲ ಮಾಡಿರಬೇಕು. ಸ್ವಾಮಿಗಳಿಗೆ ಈ ಮಾತನ್ನೆಲ್ಲ ಕೇಳಿದ್ಮೇಲೆ ಎಲ್ಲ ಅರ್ಥ ಆಗುತ್ತೆ. ಅವರು ಆ ಗೊಂಬೆಯನ್ನ ತಗೊಂಡು ಮನೆಯಿಂದ ಹೊರಗಡೆ ತಗೊಂಡು ಹೋಗ್ತಾರೆ. ಹಿಮಾಂಶಿ ಮತ್ತೆ ಅವಳಮ್ಮ ಅವರ ಹಿಂದೆನೆ ಹೊರ ಬರ್ತಾರೆ. ಸ್ವಾಮಿಗಳು ಆ ಗೊಂಬೆನ ಮನೆಯಿಂದ ಹೊರಗಡೆ ತಂದು ಬೆಂಕಿ ಹಚ್ಚಿಬಿಡ್ತಾರೆ. ಬೆಂಕಿ ಆ ಗೊಂಬೆನ ಸುಡ್ತಾ ಇರೋ ಹೊತ್ತಿಗೆ ಹಿಮಾಂಶಿ ಭಯದಿಂದ ಕಿರುಚಾಡ್ತಾಳೆ. ಕಾಪಾಡಿ ನನ್ನ, ಕಾಪಾಡಿ. ಸ್ವಾಮಿಗಳು ಹಿಮಾಂಶಿ ಕಡೆ ನೋಡ್ತಾರೆ. ಈ ಗೊಂಬೆಗೂ ಅವಳಿಗೂ ಸಂಬಂಧ ಇದೆ ಅಂತ ಅರ್ಥ ಆಗುತ್ತೆ. ಅವರು ಬೇಗ ಬಕೆಟ್ ಅಲ್ಲಿ ನೀರು ತಗೊಂಡ್ ಬಂದು ಆ ಗೊಂಬೆ ಮೇಲೆ ಸುರಿತಾರೆ. ಬೆಂಕಿ ಆರಿದ ತಕ್ಷಣ ಹಿಮಾಂಶಿಗೆ ಸಮಾಧಾನ ಆಗುತ್ತೆ ಮತ್ತವಳು ಜ್ಞಾನ ತಪ್ಪಿ ಬೀಳ್ತಾಳೆ. ಸ್ವಾಮಿಗಳಿಗೆ ಈಗ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಅರ್ಥ ಆಗುತ್ತೆ. ಅವತ್ತು ರಾತ್ರಿ ಸ್ವಾಮಿಗಳು ಹೋಮಕುಂಡದ ಮುಂದೆ ಕೂತಿರ್ತಾರೆ. ಅವರ ಮುಂದೆ ಹಿಮಾಂಶಿ ಮಲಗಿರ್ತಾಳೆ. ಹಿಮಾಂಶಿ ಜ್ಞಾನ ತಪ್ಪಿ ನೆಲದ ಮೇಲೆ ಬಿದ್ದಿರ್ತಾಳೆ. ಮತ್ತೆ ಸ್ವಾಮಿಗಳು ಹೋಮ ಮಾಡ್ತಾ ಮಂತ್ರ ಜಪ ಮಾಡ್ತಾ ಇದ್ದಾರೆ. ಹಿಮಾಂಶಿ ಅಮ್ಮ ಕೂಡ ಒಂದು ಕಡೆ ಕೂತಿರ್ತಾಳೆ. ಹೋಮಕುಂಡದ ಇನ್ನೊಂದು ಕಡೆ ಹಿಟ್ಟಿನಿಂದ ಮಾಡಿದ 6 ಗೊಂಬೆಗಳನ್ನ ಇಟ್ಟಿರ್ತಾರೆ. ಸ್ವಾಮಿಗಳೇ, ನಾವೀಗ ಏನ್ ಮಾಡ್ತಾ ಇದ್ದೀವಿ? ಆ ಗೊಂಬೆಯ ಒಳಗಿದ್ದ ಭಾಗಗಳನ್ನ ತಂದು ಪೂಜೆ ಮಾಡಿದ ಮೇಲೆ ನನಗೆ ಗೊತ್ತಾಗಿದೆಯೇನಂದ್ರೆ ಇದರಲ್ಲಿ ಒಂದಲ್ಲ ಬದಲಾಗಿ 6 ಬೇರೆ ಮನುಷ್ಯರ ಆತ್ಮಗಳಿವೆ. ಅದರಲ್ಲಿ ಅತಿ ದೊಡ್ಡ ಆತ್ಮ ಅದೇ ಗೊಂಬೆಯ ಕಾಲಕೂಟನದ್ದು. ಅವನು ಮಗು ಹಿಮಾಂಶಿನ ವಶದಲ್ಲಿ ಇಟ್ಕೊಂಡಿದ್ದಾನೆ. ನಾವು ಆದಷ್ಟು ಬೇಗ. ಅಷ್ಟೊತ್ತಿಗೆ ಅಡಿಗೆ ಮನೆಯಿಂದ ಏನೋ ಒಡೆದು ಹೋದ ಶಬ್ದ ಕೇಳಿಸುತ್ತೆ. ಅವರು ತಿರುಗಿ ಮುಂದೆ ನೋಡೋ ಅಷ್ಟರೊಳಗೆ ಹಿಮಾಂಶಿ ಎದ್ದು ನಿಂತಿರ್ತಾಳೆ. ಅವಳ ತಲೆ ಕೆಳಗೆ ನೋಡ್ತಾ ಇರುತ್ತೆ. ಮತ್ತೆ ಅವಳ ಕೈ ಕಾಲುಗಳು ಯಾವುದೋ ದಾರದಿಂದ ಕಟ್ಟಿ ಹಾಕಿದ ಹಾಗೆ ನೇತು ಹಾಕ್ದಂಗಿರುತ್ತೆ. ಅವಳು ಒಂದೊಂದೇ ಹೆಜ್ಜೆ ಮುಂದೆ ಬರ್ತಾಳೆ. ಯಾರೋ ಅವಳನ್ನ ನಡೆಸ್ತಿರೋ ಹಾಗೆ ಕಾಣುತ್ತೆ. ಅವಳು ಅವರ ಅಮ್ಮನ ಹತ್ತಿರ ಬಂದು ಅವಳ ಹೆಗಲನ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಇದರಿಂದ ಅವರಮ್ಮನಿಗೆ ತುಂಬಾ ಭಯ ಆಗತ್ತೆ. ಮಗಳೇ, ಏನ್ ಮಾಡ್ತಾ ಇದೀಯ ನೀನು? ಈಗ ಇವಳು ನನಗೆ ಸೇರಿದವಳು. ಹಿಮಾಂಶಿ ಇದ್ದಕ್ಕಿದ್ದ ಹಾಗೆ ಭಯಂಕರವಾಗಿ ಮನೆಯ ಗೋಡೆ ಮೇಲೆ ನಡೆಯೋಕ್ಕೆ ಶುರು ಮಾಡ್ತಾಳೆ. ಸ್ವಾಮಿಗಳು ಮಂತ್ರ ಜಪ ಮಾಡ್ತಾ ಇರ್ತಾರೆ. ಹಿಮಾಂಶಿ ಕೋಪದಿಂದ ಅವರ ಕಡೆ ನೋಡ್ತಾಳೆ. ನೀನು ನನ್ನನ್ನೇ ಹೊಡಿತೀಯಾ? ಅವಳು ಕೆಳಗೆ ಇಳಿತಾಳೆ ಮತ್ತೆ ಬೊಂಬೆಯ ಹಾಗೆ ನಡೀತಾ ಸ್ವಾಮಿಗಳ ಹತ್ರ ಬರ್ತಾಳೆ.
ಆಮೇಲೆ ಅವರ ಕುತ್ತಿಗೆ ಹಿಡಿದು ಅವರನ್ನ ಮೇಲೆತ್ತು ಬಿಡ್ತಾಳೆ. ಉಸಿರು ಕಟ್ತಾ ಇದ್ರು ಸ್ವಾಮಿ ತಮ್ಮ ಕೊನೆಯ ಆಹುತಿಯನ್ನ ಅಗ್ನಿಯಲ್ಲಿ ಹಾಕ್ಬಿಡ್ತಾರೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿಟ್ಟಿದ್ದ 6 ಗೊಂಬೆಗಳು ಅಲ್ಲಾಡಕ್ಕೆ ಶುರುವಾಗುತ್ತೆ. ಅವೆಲ್ಲ ಒಂದೊಂದಾಗೆ ತಾವಾಗೆ ಹೋಮಕುಂಡಕ್ಕೆ ಹೋಗಿ ಬೀಳತ್ತೆ. ಹಿಮಾಂಶಿ ದೇಹ ನಡಗಕ್ಕೆ ಶುರುವಾಗುತ್ತೆ ಮತ್ತವಳ ದೇಹದಿಂದ ಕಪ್ಪು ಹೊಗೆ ಹೊರಗಡೆ ಬರುತ್ತೆ. ಕೆಲವು ಕ್ಷಣಗಳ ನಂತರ ಅವಳು ಕೆಳಗೆ ಬಿದ್ದು ಹೋಗ್ತಾಳೆ. ಹಿಮಾಂಶಿ, ಮಗಳೇ ಹಿಮಾಂಶಿ, ಹಿಮಾಂಶಿ! ಅಲ್ಲಿನ ಪರಿಸರ ಅವಳಮ್ಮನ ಭಯದ ಅಳುವಿನಿಂದ ತುಂಬಿ ಹೋಗುತ್ತೆ. ಈಗ ಹಿಮಾಂಶಿ ನಾರ್ಮಲ್ ಆಗಿದ್ದಾಳೆ. ಅವಳು ಮತ್ತು ಅವರಮ್ಮ ಬಾಗಿಲಲ್ಲಿ ನಿಂತು ಸ್ವಾಮಿಗಳನ್ನ ನೋಡ್ತಾ ಇರ್ತಾರೆ. ಸ್ವಾಮಿಗಳು ಆ ಮಂತ್ರದ ಗೊಂಬೆಯನ್ನ ತಮ್ಮ ಬ್ಯಾಗ್ ಒಳಗೆ ಹಾಕೋತಾರೆ. ಆದ್ರೆ ಸ್ವಾಮಿಗಳೇ, ನೀವಿದನ್ನ ಏನ್ ಮಾಡ್ತೀರಾ? ಆ ಸೈತಾನ್ ಹಿಮಾಂಶಿ ದೇಹದಿಂದ ಖಂಡಿತವಾಗ್ಲೂ ಹೋಗಿದ್ದಾನೆ, ಆದರೆ ನಾಶ ಆಗಿಲ್ಲ. ನಾನು ಈ ಗೊಂಬೆಗೆ ಸರಿಯಾದ ವ್ಯವಸ್ಥೆನ ಮಾಡಲೇಬೇಕು. ಇದು ಮತ್ತೆ ಯಾರ ಕೈಗೂ ಕೂಡ ಸಿಗಬಾರ್ದು. ಹೀಗೆ ಹೇಳ್ತಾ ಸ್ವಾಮಿಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ಹಿಮಾಂಶಿ ಮತ್ತವರಮ್ಮ ವಾಪಸ್ ತಮ್ಮ ಮನೆ ಒಳಗೆ ಬರ್ತಾರೆ. ಮನೆಯ ಒಂದು ಮೂಲೆಯಲ್ಲಿ ಒಂದು ಮೂಳೆ ಬಿದ್ದಿರೋದು ಕಾಣುತ್ತೆ. ನಿಧಾನವಾಗಿ ಅದು ತಾನಾಗಿ ತಾನೇ ಭೂಮಿಯೊಳಗೆ ಮುಚ್ಚೋಗುತ್ತೆ.